12,000 ಚಡ್ಡಿ 50% ಆಫರ್ ತಗೊಂಡು. ಗೈಸ್ ನಮ್ಮ ಮಗನಿಗೆ ಬಟ್ಟೆ ಬೇಕಂತೆ ಯಾವ್ದು ಬೇಕು? ಝಾರಾ. ನಿನಗೆ ಮ್ಯಾಂಗೋ ಬೇಕಾ? ನೋಡಿ ಅವನಲ್ಲೇ ಹೆಸರು ಸಾರಾ. ಇವಾಗ ಅವ್ನು ಬಟ್ಟೆ ಇಸ್ಕೊಂತ ಇರೋದು ಸಾರಾ ಐತೆ ಅಂತ ಇವ್ರು ಒಬ್ಳೆ 4 ನುಂಗಿದ್ಲು ನೋಡಿ. ಮೈ ಮಾಮ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಹೋಗ್ತಾ ಇದ್ದೀವಿ ಜಯನಗರ 4th ಬ್ಲಾಕ್. ಎಂತಕ್ಕೆ? ನಮ್ಮಮ್ಮ ಹಿಂಗ್ ಲುಕ್ ಕೊಡಕ್ಕೆ. ನಾನು ನನ್ನ ಮಗನ್ಗೆ ಡ್ರೆಸ್ ಕೊಡ್ಸಕ್ ಕರ್ಕೊಂಡು ಹೋಗ್ತಾ ಇದೀನಿ. ಯಾಕೆ ಅಂತ ಇವಾಗ ಹೇಳಲ್ಲ. ಸರ್ಪ್ರೈಸ್ ವ್ಲಾಗ್ ನೋಡ್ತಾ ಇದೀವಿ. ಮಜಾ. ಈ ವ್ಲಾಗ್ ಫುಲ್ ಸಖತ್ ಇರುತ್ತೆ. ನೋಡಿ ಹೋಗ್ತಾ ಇರೋದು ಯಾರು? ನಾನು, ಮಮ್ಮಿ, ಬುಜ್ಜಿ, ಸಹನಾ, ಕಾವ್ಯ. ನಿನ್ ಮುಖ ತೋರ್ಸು. ಕಾವ್ಯ, ಜೇಲಸ್ಕಿ ಆಂಟಿ. ಇವಾಗ ಅಲ್ಲಿ ಶಶಾಂಕು, ರೋಹಿತ, ವರುಣ್, ಪುರುಷೋತ್ತಮ್ ಇವರೆಲ್ಲ ಬೈಕಲ್ಲಿ ಬರ್ತಾವ್ರು. ಇಷ್ಟು ಜನ ಹೋಗಿ ಏನ್ ಶಾಪಿಂಗ್ ಮಾಡ್ತೀವಿ? ಏನು ಇರಲ್ಲ. ನೋಡ್ತಿ ಆತು ಏನು ಇರಲ್ಲ. ಅಲ್ಲ ನನ್ನ ಮಕ್ಳು ಕಚಡ, ನನ್ನ ಮಕ್ಳು ಬೇಕಂದ್ರೆ 50-60 ಸಾವಿರ ಮಾಡ್ತಾರೆ ಶಾಪಿಂಗ್. ಡೋಂಟ್ ಸ್ಪೆಂಡ್. ಕರೆಕ್ಟ್ ಗೈಸ್, ಅಷ್ಟು ಮಾಡಲ್ಲ. ಬುಜ್ಜಿಗೆ ಡ್ರೆಸ್ಸು, ಬುಜ್ಜಿಗೆ ಒಂದು ಚೂಡಿದಾರ್ ಡ್ರೆಸ್, ನಮ್ಗೆ ಪ್ಯಾಂಟ್ ಶರ್ಟ್, ನನ್ನ ಮಗಂಗೆ ಶೂ ತಕೊಡ್ಬೇಕು ಗೈಸ್. ಯಾವ ಮಗ? ಶೂ ಇಲ್ಲ ಅಂತಾನೆ. ಒಂದ್ ಶೂ 12,000 ಕೊಟ್ಟು ತಗೊಂತಾನೆ. ಅದಕ್ಕೆ ಇವಾಗ ನಾನು ಡಿಸೈಡ್ ಮಾಡಿದೀನಿ 10,000ಕ್ಕೆ 5 ಶೂ ತಕೊಡ್ತೀನಿ. ನೋಡಿ ನಾನು ಹೆಂಗ್ ಬಾರ್ಗಿನ್ ಮಾಡ್ತೀನಿ ಅಂತ. ಇದು ಮಮ್ಮಿದು ಕೆಪಾಸಿಟಿ. A few minutes later. ಗೈಸ್, ಗೊತ್ತಲ್ಲ ನಾವೆಲ್ಲ ಈಚೆ ಬಂದ್ರೆ ಎಲ್ಲಾನ ಸ್ಟಾಪ್ ಹಾಕ್ಬೇಕು. ಸೊ ಮಮ್ಮಿಗೆ ಹೊಟ್ಟೆಸಿ ಇಲ್ಲಿ ಪಾನಿಪುರಿ ತಿನ್ನಕ್ ಬರ್ತಾ ಇದೀವಿ. ನೋಡೋಣ, ಹೋಗೋಣ ಗೈಸ್. ಈ ಕಚ್ಚಡಗಳು ಕಾರಲ್ಲೇ ಕುತ್ಕೊಂಡು ನಾನು ತೆಗಿಬೇಕು ಇವ್ರಿಗೆ ಮುಖ. ನಾಯಿ ನೆಕ ಬಾ ಮುಚ್ಕೊಂಡಿ. ಓ ನಾಚಿಕೆ ನಾಚಿಕೆ ಕಾವ್ಯ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನನ್ನ ಮಗನ್ ಎಲ್ಲಿಂದ ಗಾಯ್ಸ್ ಹಿಡ್ಕೊಂಡ್ ಬಂದ್ರು. ಇಂಥವ್ರು ಇರ್ತಾರೆ ಊರಲ್ಲಿ, ಹುಷಾರಾಗಿರಿ. ಸೊ ಗೈಸ್ ಇವಾಗ ಹೋಗೋಣ. ಕಾವ್ಯ ಬಿದ್ಬಿಟ್ಟು ನಾಚಿಕೆ ಆಗೋಗಿ ಈಚೆ ಬಂದ್ಬಿಡ್ತು, ದಬಾಕೊಂಡ್ಬಿಡ್ತು. ಕಾವ್ಯ ಬಿದ್ದೋಯ್ತು, ಫುಲ್ ಉಚ್ಕೊಂತೈತೆ. ಚೇರ್ ಮುರಿದೋಯ್ತು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವಾಗ ಪ್ಲಾನ್ ಚೇಂಜ್. ಹೋಗ್ತಾ ಇದೀವಿ ಮಾಲ್ ಆಫ್. इतने तेजस्वी लोग हैं हमारे पास. ಖುಷಿಗೆ ಹೋಗ್ತಾ ಇದೀವಿ ಮಾಲ್ ಆಫ್. ಟ್ರಾಫಿಕ್ಕು ಬರೀ 10 ಕಿಲೋಮೀಟರ್ ಬಂದು 7 ಕಿಲೋಮೀಟರ್ಗೆ 45 ಮಿನಿಟ್ಸು. ಬೆಂಗಳೂರಲ್ಲಿ ನಡೆಯೋಕ್ಕೆ ಓಡಾಡೋಕ್ಕೆ ಆಗಲ್ಲ. ಹೇಳು ಕಾವ್ಯ, ಮಣಿ ಬಗ್ಗೆ ಹೇಳ್ತಾ ಇದೆಯಾ ತಾನೆ? ಹೇಳೆ ಕಚ್ಚಡ. ಅಮ್ಮಗೆ ಎಂತ ಮಾತು ಕೇಳ್ಸಮ್ಮ. ಓ ನಿನ್ಗೆ ಆಯ್ತಲ್ಲಪ್ಪ ವಯಸ್ಸು, ಕೇಳಲೇಬೇಕಲ್ಲ. ಏನೋ ಹೇಳ್ತಾಳು ಕಾವ್ಯ. ನೋಡಂಟಿ ಹೇಳು ಕಾವ್ಯ. ನಮ್ಮ ಆಂಟಿನ ಕೇಳು. ಅದೇ ಆಂಟಿ ಮಾಲಫಿಶಿಯಾಗಿ ಹೋಗ್ತೀವಿ. ತುಂಬಾ ಜನ ಚೆನ್ನಾಗಿರೋ ಹುಡುಗಿರು ಬರ್ತಾರೆ. ಅದ್ರಲ್ಲಿ ಯಾರಾದ್ರೂ ಒಂದು ಹುಡುಗಿನ ಸರ್ ಇಷ್ಟ ಆಗ್ಬೇಕು. ಹಂಗಾದ ತಕ್ಷಣ ಗಾಳಿ ಮಳೆ ಎಲ್ಲ ಬರುತ್ತಲ್ವಾ ಗೈಸ್, ಆ ತರ ಬಂದ್ರೆ ಮಣಿಗೆ ಹುಡುಗಿ ಸಿಕ್ಕುದ್ಲಂತೆ ಅಂತ. ಹೋಗೋದೇ ಹುಡುಗಿ ಆಗ್ಲಿ ಆ ಹುಡುಗಿನೇ ನೋಡಿ
ಹೌದಾ ಸರ್? ಮಣಿಗೊಂದೇ ಖುಷಿ. ಎಲ್ಲರೂ ಫಸ್ಟ್ ಟೈಮ್ ಎಲ್ಲಾರು ಫಸ್ಟ್ ಟೈಮ್ ಗೈಸ್. ನೀನ್ ಅಳ್ಳಾಡ್ಸ್ಕೊಂಡ್ ಗಾಡಿಲಿ ಹೋಗ್ಬಿಟ್ರೆ ನಾವ್ ಎಂತ್ರಲ್ಲಿ ಬರ್ಬೇಕು ಅಂತ ಹೇಳು ಅವ್ನಿಗೆ. ಓ ಇವಾಗ ಎತ್ತ ಬುಜ್ಜಿ ನೋಡಿ ಗೈಸ್. ಬೆಳಿಗ್ಗೆ ತಿಂದ ಪೈಸಾ ಏನು ನಿಮ್ ಬಾಯಿಗೆ ಹೇಳ್ತೀನಿ ಇವಾಗ ಸರಿಗೆ. ಅನ್ಸ್ತೈತೆ ನಾಳೆ ಏನೋ ಸರ್ಪ್ರೈಸ್. ಎಲ್ಲೋಗ್ತಾ ಇದೀವಿ ನಾವು? ಸರ್ಪ್ರೈಸ್. ಎಲ್ಲೋಗ್ತಾ ಇದೀವಿ ಆಂಟಿ ನಾವು? ಮಾಲಪೇಶಕ್ಕೆ ಬಂದಿದೀವಿ. ನಾಳೆ ಎಲ್ಲೋಗ್ತಾ ಇದೀವಿ? ಸರ್ಪ್ರೈಸ್. ಸರ್ಪ್ರೈಸ್ ನೋಡ್ತಾ ಇರಿ. RM ಎಂಟರ್ಟೈನರ್ಸ್ 55 ಮೊದಲನೇ ಸಲ ಮಾಲಾಫೇಶಿಯಾಗಿ ಬಂದಿದ್ದೀವಿ. ಹೇಗಿದೆ ಇಲ್ಲಿ ಶಾಪಿಂಗ್ ಮಾಡ್ಬೇಕಂತೆ. ಮಕ್ಕಳು ಏನೇನು ತಗೊಂತಾರೆ. ಬುಜ್ಜಿಗೂ ಡ್ರೆಸ್ ಇಸ್ಕೊಡ್ಬೇಕಂತೆ. ಕಚಡ ನನ್ನ ಮಗಂಗೆ ಆಯಿತು. ಸಹನಾ ಬೇರೆ ಡ್ರೆಸ್ ಇಸ್ಕೊಂತಾಳಂತೆ. ಫಸ್ಟ್ ಟೈಮ್ ಮಾಲಾಫೇಶಿಯಲ್ ಡ್ರೆಸ್ ಇಸ್ಕೊಂತಾಳಂತೆ. ನೋಡೋಣ ಬನ್ನಿ ಗೈಸ್. ನಿಮಗೆ ಬಟ್ಟೆ ಬೇಕಂತೆ. ಯಾವ್ದು ಬೇಕು? ನಿನಗೆ ಮ್ಯಾಂಗೋ ಬೇಕಾ? ಇಲ್ಲಿ ನೋಡಿ ನೀನು ಮ್ಯಾಂಗೋ ಹೋಗು. ಯಾಕಂದ್ರೆ ನನಗೆ ಮ್ಯಾಂಗೋ ಇಷ್ಟ. ಮ್ಯಾಂಗೋಗೆ ನನ್ ಜಾರ ಇಷ್ಟ, ಅದಕ್ಕೆ ನಾನು ಜಾರ ನನ್ನ ಡ್ರೀಮ್ ಕಿಲೋ ಬ್ರ್ಯಾಂಡ್. ನೀನು ಆ ಥರ ಅಲ್ಲ ಕಲರ್ ಚೆನ್ನಾಗಿತ್ತು. ಮೈನ್ ಗೆಸ್ಟ್ $4,000 ಚಡ್ಡಿ 50% ಆಫರ್ ತಗೊಂಡು. ಇವ್ರಿಗೇನು ಗೊತ್ತು ತಗೊಳಮ್ಮ ಜಾರ ಅಂತ. ಈ ಚಡ್ಡಿಗೆ $3,500 $350 ಆಚೆ. ಮುಗಿಸ್ತಾ ಸೆಲೆಕ್ಷನ್ ಸಹ ನಾವು ಮಾಡ್ತಾ ಇದ್ದೇವೆ. ಟ್ರಾಫಿಕಲ್ಲಿ ಇದ್ದಿದ್ರೇ ಪರವಾಗಿಲ್ಲ ಅನಿಸ್ತೈತೆ ಗಾಯ್ಸ್. ಅದೇ ಫಸ್ಟ್ ರೀಚ್ ಆಗಿದೆ ನಾವು. ನಿಮ್ಮ ಮಣಿ ಸಾರು ಟ್ರಾಫಿಕ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ನಂತೆ. ಇಲ್ಲಿ ಮಾಲಲ್ಲಿ ಒಳ್ಳೊಳ್ಳೆ ನೋಡ್ಕೊಂಡಿರೋ ಟ್ರಾಫಿಕ್ ಓ ಮೈ ಗಾಡ್. ರೋಹಿತ್ಗೆ 300 ಅಂಡರ್ವೇರ್ ಬರುತ್ತೆ. 100 rupees. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸಾರಿ 30 ಅಂಡರ್ವೇರ್ ಬರುತ್ತೆ. ನಿಂತರ ಬಟ್ಟೆ ತಗೊಡ್ತೀಯಾ? ಚೆನ್ನಾಗಿರ್ತಾ ಐತೆ. ಅಬ್ದುಲ್ ಕಲಾಂ ಡ್ರೆಸ್ ಹಾಕಿದ್ದೀವಿ. ನನಗೆ ಬಟ್ಟೆ ಸಿಗಲಿಲ್ಲ ಯಾಕಂದರೆ ಶಾಪೆಲ್ಲ ಕ್ಲೋಸ್. ನನ್ನ ಮಗ ನನ್ನ ತಮ್ಮ ಮಾತ್ರ ಮಸ್ತಾಗಿ ಶಾಪಿಂಗ್ ಮಾಡಲ್ಲ. ನಾನು 10 ನಿಮಿಷ ಗಾಯ್ಸ್. ಆನಂದ್ ಆಯಿತು ಒಂದು ಬಟ್ಟೆ ಸೆಲೆಕ್ಟ್ ಮಾಡೋಕ್ಕೆ ಶೋಟ್ ಮಾತ್ರ ಇವಾಗ ನಾಳೆ ಲೂಲು ಮಾಲ್ಗೆ ಹೋಗಿ ನಾನು ತಿರುಗ್ತೀನಿ. A few minutes later. ಸೊ ಗೈಸ್ ನಂದು ಶಾಪಿಂಗ್ ಆಯಿತು. ಏನು ಶಾಪಿಂಗ್? ಒಂದು ಶರ್ಟ್ ಒಂದು ಪ್ಯಾಂಟ್ ಅಷ್ಟೇ. ಹೋಗೋಣ ಬನ್ನಿ. ಅಯ್ಯೋ ನಿನಗಾವಾದ್ರೂ ಕಚ್ಚಬಾರ್ದ, ಹೇಳಾದ್ರೂ ಕೊಟ್ಕಬಾರ್ದ. ಗೈಸ್ ಇವಾಗ ಮನೆಗೆ ಹೋಗೋಣ ಬನ್ನಿ ಗೈಸ್. ನೆಕ್ಸ್ಟ್ ನನ್ನ ಬರ್ತ್ಡೇಗೆ ಜಿಮ್ಸಾಕ್ಕೆ. The next day. ಸೊ ಗೈಸ್ ನಾವೆಲ್ಲಿದ್ದೀವಿ ಅಂದರೆ ಏರ್ಪೋರ್ಟಲ್ಲಿ. ಏನಕ್ಕಂದರೆ ನಮ್ಮ ಅಮ್ಮನ ತುಂಬ ದಿನದಿಂದ ಆಸೆ
ಫ್ಲೈಟಲ್ಲಿ ಕರ್ಕೊಂಡು ಹೋಗಬೇಕು, ಅದು ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಅಂತ ಆಸೆ ಪಟ್ಟಿದ್ದು ಇವತ್ತು ನೆರವೇರ್ತೈತೆ. ಇವತ್ತು ಬಂದಿದ್ದೀವಿ ನಾವೆಲ್ಲ ಏರ್ಪೋರ್ಟ್ಗೆ, ಟರ್ಮಿನಲ್ 1. ಫೈನಲಿ ಮಮ್ಮಿ ಆಸೆ ನಿರ್ವಹಿಸ್ತಾ ಇದ್ದೀನಿ ಗೈಸ್. ಆ ಖುಷಿ ಹೇಳೋಕ್ಕೆ ಆಗಲ್ಲ, ಒಂಥರ ಲೈಕ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಆ ಥರ ಒಂಥರ ವೈಬು. ಇವಾಗ ಹೋಗಿ ಅಮ್ಮನ ದರ್ಶನ ಮಾಡೋದೆಲ್ಲ ತೋರಿಸ್ತೀವಿ, ಬಟ್ ಮಮ್ಮಿಗೆ ಹೆಂಗೆ ಫೀಲ್ ಆಗ್ತೈತೆ ಕೆಲವು. ಅವನು ಹೇಳಿದ್ದು ಅಂದರೆ ಏರೋಪ್ಲೇನಲ್ಲೇ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿರಲಿಲ್ಲ, ಕರ್ಕೊಂಡು ಹೋಗ್ತೀನಮ್ಮ ಅಂತ ಯಾವಾಗಲೂ ಹೇಳ್ತಿದ್ದ. ಆದರೆ ಇವತ್ತು ಫ್ಲೈಟ್ ಬುಕ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋದು ತುಂಬ ಖುಷಿ ಐತೆ. ನನ್ನ ತುಂಬ ಚೆನ್ನಾಗಿ ಡ್ರೆಸ್ ಎಲ್ಲ ಈಸ್ಕೊಟ್ಟು ನನ್ನೂ ನೀಟಾಗಿ ರೆಡಿ ಮಾಡಿಸಿದ್ದಾನೆ. ಆಯಿತಾ, ಫ್ಲೈಟಲ್ಲಿ ಹೋಗ್ಬೇಕಂದ್ರೆ ಹಿಂಗೆಲ್ಲ ರೆಡಿ ಆಗಬೇಕಂತ ಹೇಳಿ ರೆಡಿ ಮಾಡಿಸಿದ್ದಾನೆ. ನೋಡೋಣ ಯಾವ ಥರ ದರ್ಶನ ಎಲ್ಲ ಚೆನ್ನಾಗಾಗತ್ತೆ ಗೊತ್ತು, ಯಾಕಂದರೆ ಗೊತ್ತಿರೋರು ಅಂತ ಯಶು ಇದ್ದಾನೆ. ಯಶು ಅಲ್ಲಿಂದ ಒಳಗಡೆನೇ ಬಿಟ್ಟು ಚೆನ್ನಾಗಿ ದರ್ಶನ ಮಾಡಿಸ್ತೀನಿ ಅಂತಲೂ ಹೇಳಿದ್ದಾನೆ. ಎಲ್ಲ ರೆಡಿ ಮಾಡಿಕೊಂಡು ನನ್ನ ಮಗ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆ ಫೀಲ್ ಬೇರೆ ಥರನೇ ಇದೆ, ಏನಂತ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಮಣಿಕಂಠ, ಥ್ಯಾಂಕ್ ಯು, ಲವ್ ಯು. ಇದು ಬೋರ್ಡಿಂಗ್ ಪಾಸ್ ಇವಾಗ ಬರ್ತಾ ಇದೆ. ಬಂದಿಲ್ಲ, ಆಯಿತು, ಬಂತಾ? 6 ಆಯ್ತಲ್ಲ ಮಹೇಶ್. ಸರಿ ಬಾ. ಗೈಸ್, ಆವಾಗಲೇ ನನ್ನ ಮಗ ಹೇಳ್ದ ನಮ್ಮ ಅಮ್ಮಂಗೆ ಯಾವ ಥರ ಫೀಲ್ ಆಗ್ತಾಯಿದೆ ಏನು ಅಂತ. ಆವಾಗಲೇ ಮಾತಾಡಿದೆ. ಇನ್ನೊಂದು ಯಾವ ಥರ ಫೀಲು ಏನು ಅಂತ ಹೇಳೋದಕ್ಕೆ ಅಂದರೆ, ಇವಾಗ ಎಲ್ಲ ನೋಡಿ ಎಷ್ಟೋ ಜನ ಗಂಡ ಬಿಟ್ಬಿಡ್ತಾರೆ, ಮಕ್ಕಳನ್ನೆಲ್ಲ ರೋಡಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಆ ಥರ ಅವರು ಮದುವೆ ಆಗ್ಬಿಡ್ತಾರೆ, ಇವರು ಮದುವೆ ಆಗ್ಬಿಡ್ತಾರೆ. ಮಕ್ಕಳನ್ನ ಗಂಡನೂ ನೋಡೋಲ್ಲ, ಹೆಂಡ್ತಿನೂ ನೋಡೋಂದರೆ ಮಕ್ಕಳು ರೋಡಲ್ಲಿ ಬೀಳ್ತಾರೆ. ಅರ್ಥ ಆಗ್ತಿದೆಯಾ? ಅದೇ ಮಕ್ಕಳನ್ನ ಒಂದು ಆಸ್ತಿಯಾಗಿ ಬೆಳೆಸಿ ಅವರೇ ಆಸ್ತಿಯಾಗಿ ನಮ್ಮನ್ನ ನೋಡ್ಕೊತಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಯಾಕಂದರೆ ಅವನು ಹೋದ, ಯಾರನ್ನೋ ಮದುವೆ ಆಗಿ ಹೋದ, ಅವನ ಜೀವನ ಇವತ್ತು ಎಂಥ ಜೀವನ ಗೊತ್ತಿಲ್ಲ. ಆದರೆ ನನಗೆ ಎಷ್ಟು ಲಕ್ಸುರಿ ಲೈಫ್ ಸಿಕ್ಕೈತೆ ಅಂದರೆ, ನನ್ನ ಮಗ ಅಷ್ಟು ಚೆನ್ನಾಗಿ, ನನ್ನ ಮಕ್ಕಳಿಬ್ರು ಅಷ್ಟೇ ಅಷ್ಟು ಚೆನ್ನಾಗಿ ನೋಡ್ಕೊತಾವ್ರೆ. ಯಾವುದೇ ರೀತಿ ಕಷ್ಟ ಕೊಡ್ದಿರ, ಒಂಚೂರು ಏನು ಕೆಲಸನೂ ಮಾಡಿಸ್ತಿರಂಗೆ ಅಷ್ಟು ಚೆನ್ನಾಗಿ ನೋಡ್ತಾವ್ರೆ. ಈ ಥರ ಲೈಫ್ ಸಿಗುತ್ತಾ ಯಾರಿಗಾದರೂ ಹೇಳಿ? ಈ ಥರ ಮಕ್ಕಳೂ ಯಾರಿಗೂ ಸಿಗೋಲ್ಲ. ಮಕ್ಕಳನ್ನೇ ಒಂದೊಂದು ಆಸ್ತಿಯಾಗಿ ಬೆಳೆಸಿ ಅಂತ ಹೇಳ್ತೀನಿ. ನಂಗೆ ಥ್ಯಾಂಕ್ ಯು ಮಣಿಕಂಠ, ಥ್ಯಾಂಕ್ ಯು ಪಿಂಕು, ರೋಹಿತಾ. ನನ್ನ ಮಕ್ಕಳೇ ನನಗೆ ಆಸ್ತಿ, ನನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ಅದು ನನ್ನ ಆಸೆ ಎಲ್ಲ ನೆರವೇರಿಸ್ತಾ ಇದ್ದಾನೆ. ಅದು ನಾನು ನಾರ್ಮಲಾಗಿ ಈ ಕೊಲ್ಲಾಪುರಕ್ಕೆ ಹೋಗಿ ನೋಡ್ತೀನೋ ಇಲ್ವೋ ಅಂದ್ಕೊಂಡಿದ್ದೆ, ಅಂಥದ್ರಲ್ಲಿ ಫ್ಲೈಟಲ್ಲಿ ಕರ್ಕೊಂಡೋಗಿ ನೋಡಿಸ್ತಿದ್ದಾನೆ ನನ್ನ ಮಗ. ಥ್ಯಾಂಕ್ ಯು ಮಣಿಕಂಠ, ಲವ್ ಯು. ನನಗೂ ತುಂಬ ಖುಷಿ ಆಗ್ತಿದೆ ಇಲ್ಲೆಲ್ಲ ಬಂದು ನೋಡಿ, ಫ್ಲೈಟ್ ಎಲ್ಲ ನೋಡಿ ತುಂಬ ಎಕ್ಸೈಟ್ಮೆಂಟ್ ಇದೆ. ಅದರೊಳಗಡೆ ಹೋಗಿ ಹೆಂಗಿರುತ್ತೆ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ, ತುಂಬ ಕ್ಯೂರಿಯಾಸಿಟಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ಇಷ್ಟು ಹತ್ರದಿಂದ ಫ್ಲೈಟ್ ನೋಡ್ತಿರೋದು ಇದೇ ಫಸ್ಟ್. Few minutes later. ಗೈಸ್, ಎಷ್ಟು ತಿಂತಾನಂದೆ ಇವಾಗ ತಿಂತಾನೆ ಇರ್ತಾನೆ. ರೋಹಿತ ಮಾತ್ರ ನಿಲ್ಸೋದೇ ಇಲ್ಲ. ಸೈಕಾಗಿದೆ ಗೈಸ್. ಇವಾಗೆಲ್ಲ ತಿಂದಿದ್ದಾಯಿತು, ನಾವು ಜಲ್ದಿನೇ ಬಂದಿದ್ದೀವಿ. ಇಲ್ಲಿ ಫೋಟೋ ಶೂಟ್ ಮಾಡಿ, ವಿಡಿಯೋ ಶೂಟ್ ಮಾಡಿ ಎಲ್ಲ ಆಯಿತು. ಇವಾಗ ಹೋಗ್ತಾ ಇದ್ದೀವಿ, ಫ್ಲೈಟ್ ಹೋಗೋದು. ಸೊ ಇವಾಗೆಲ್ಲ ಹೋಗ್ತಾ ಇದ್ದೀವಿ, ಗೇಟ್ ನಂಬರ್ 21 ಅಂದರು. ಸೊ ಅದನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಹೋಗಿ ಫ್ಲೈಟ್ ಹತ್ತೋದು, ಆಮೇಲೆ ಸಿಗೋಣ ಡೈರೆಕ್ಟ್ ಕೊಲ್ಲಾಪುರ ಮಹಾಲಕ್ಷ್ಮಿ. ನಿನ್ನ ಮಗಂಗೆ ಫಸ್ಟು ಅಲ್ಲಿ ಓದ್ತೋದಿಲ್ಲ, ಫುಲ್ ಲೈಟ್ ಆಗೋಬೇಕು, ಎಲ್ಲರೂ ಓಡ್ತೀವಿ. 2 ಗಂಟೆ ಇರೋ ಫ್ಲೈಟ್ಗೆ 2:30 ಹತ್ತತಿ ಅಲ್ಲ. ಏನು ಮಾಡೋದು, ಫ್ಲೈಟು ನನಗೋಸ್ಕರ ವೆಯ್ಟ್ ಮಾಡ್ತೀನಿ. कौन है ये लोग, कहाँ से आते हैं? ಇವಾಗ ಬಸ್ ಹತ್ತಿದ್ದೀವಿ. ಅಲ್ಲೋಡಲ್ಲಿ ಫ್ಲೈಟ್ ಬುಜ್ಜಿ. ನಾನೇ ಫುಲ್ ಹ್ಯಾಪಿ. ಮರೋಯ್ ಬುಜ್ಜಿ ಬೇರೆ ಥ್ಯಾಂಕ್ ಯು ಮಣಿ ಅಂತ ಐತೆ. ಆಂಟಿ ಬೇರೆ ಇದ್ದೀವಿ, ಕೊಲ್ಲಾಪುರ ಫ್ಲೈ ಮಾಡ್ತೀವಿ, ಸ್ವಿಂಗ್ ಅಂತ ಬುಜ್ಜಿ ಹೇಳ್ದಂಗೆ. ಇವಾಗ ಫ್ಲೈಟ್ ಹತ್ತಾ ಇದ್ದೀವಿ. ಹತ್ತಿ ಫ್ಲೈಯಿಂಗ್ ಟು ಕೊಲ್ಲಾಪುರ್. ಫಸ್ಟ್ ಟೈಮ್ ಲೈಫಲ್ಲಿ ಫ್ಲೈಟು, ಏನೋ ಒಂಥರ ವೈಬಲ್ಲ.
ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ. ನನ್ನ ಆಸೆ ಮಹಾಲಕ್ಷ್ಮಿ ದರ್ಶನ ಫ್ಲೈಟಲ್ಲಿ ಮಾಡಿಸ್ತಾನೆ ನನ್ನ ಮಗ. ನೋಡೋಣ. ನನಗೆ ಭಯ ಆಗ್ತೈತೆ. ಇವಾಗ ನೋಡಿ ತಿರುಗ್ತಾ ಇತ್ತು ತೋರಿಸು. ಇವಾಗ ತಿರುಗ್ತಾ ಇತ್ತು. ನನಗಿಷ್ಟು ಭಯ ಆಗೋಕ್ಕೆ ಕಾರಣ ಅದು ಗುಜರಾತ್ ಫ್ಲೈಟ್ ಆಗಿತ್ತು ಗೈಸ್. ಆದರೂ ನನ್ನ ಮಗ ಕೊಂಡ್ಕೊಂಡು ಫುಲ್ ಫಾಸ್ಟ್ ಆಯಿತು ಗೈಸ್. ಸಹನ ಎಲ್ಲ ಸ್ವಲ್ಪ ಟೆನ್ಷನಲ್ಲಿ ಅವರೇ ಕಾಯ್. ಸಹನನ ಮಕ್ಕ ಈ ಕಡೆ ನಗಕ್ಕೂ ಆಗ್ತಾ ಇಲ್ಲ, ಆ ಕಡೆ ಎಲ್ಲಕ್ಕೂ ಆಗ್ತಾ ಇಲ್ಲ ಅವಳಿಗೆ. ಪಾಪ ಏನು ಮಾಡೋದು, ಆಂಟಿ ಪಕ್ಕ ಕುತ್ಕೊಬಿಟ್ಟೋಳೆ ಇಲ್ಲಿ, ಇಲ್ಲಾಂದರೆ ಅಂದಿರೋಳು. ಇಲ್ಲಿ ಅಪ್ಪ ಅಂತ ಹೆಸ್ರು ಫ್ಲೈಟಿಂದ ಕೆಳಗಡೆ ಹಾಕ್ಬಿಡ್ತೀವಿ ಇನ್ನೊಂದ್ಸಲಿ. ಅಲ್ಲಿ ತೋರಿಸು. ಇನ್ನೊಂದ್ಸಲಿ ಅಪ್ಪ ಅಂತ ಭಯ ಬಿದ್ದರೆ ಫ್ಲೈಟಿಂದ ಕೆಳಗೆ ಹಾಕ್ಬಿಡ್ತೀನಿ. ಇಲ್ಲ ಜೋರಾಗಿ ನಕ್ಕಿದ್ರೆ ಅಷ್ಟೇ ಫ್ಲೈಟ್ ಜೋರಾಗಿ ನಗಿದ್ರು ಅಲ್ಲಾಡುತ್ತೆ. ಬನ್ನಿ ಹೋಗೋಣ. ನಾನು ಯಾಕೆ ಹಿಂಗೆ ಕೂದಲೆಲ್ಲ ಕೆದ್ರಕೋಗ್ಬಿಟ್ಟಿದ್ದೀನಿ. ಚೆನ್ನಾಗಿಲ್ಲ. ತಲೆ ಸುತ್ತೈತೆ, ನಮ್ಮಮ್ಮಗೆ ತಲೆ ಸುತ್ತೈತೆ. ಬನ್ನಿ ಬರಂಗಾಗ್ತದೆ. A few moments later. ಗೈಸ್ ಏನು ಗೊತ್ತಾ ನೋಡಿ, ನಾನು ತುಂಬ ಹ್ಯಾಪಿ ಆಗಿದ್ದೀನಿ. ಅವಾಗ ಹೇಳ್ದಂಗೆ ನಿಜ ಹೇಳ್ತಾ ಇದ್ದೀನಿ. ಏನು ತುಂಬ ವರ್ಷಗಳ ಆಸೆ ಗೈಸ್, ನಾನು ಕೊಲ್ಲಾಪುರ ನೋಡಬೇಕಂತ ತುಂಬ ವರ್ಷಗಳ ಆಸೆ. ಆದರೆ ನನ್ನ ಮಗ ಅದು ಫ್ಲೈಟ್ ಕರ್ಕೊಂಡೋಗಿ ತೋರಿಸ್ತಾನೆ ಅಂತ ನನ್ನ ಕನಸಲ್ಲಿ ಅಂದ್ಕೊಂಡಿರಲಿಲ್ಲ. ಅದು ಹೋಗ್ತಾ ಇದೆ. ಅಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಫ್ಲೈಟ್ ಅನ್ನೋದು ತುಂಬಾ ಅಂದರೆ ಏನಂತ ನನ್ನ ಮಾತುಗಳೇ ಬರ್ತಾ ಇಲ್ಲ. ಫುಲ್ ಹ್ಯಾಪಿ ಆಗ್ತಾಯಿದೆ. ನಾನು ಆವಾಗಲೇ ಹೇಳ್ದಂಗೆ ನಾನೆಲ್ಲ ಹೇಳೋದಷ್ಟೇ ಹೆಣ್ಮಕ್ಳಿಗೆ ಗಂಡ ಬಿಡ್ತಾನ ಹೋಗಿ ಬಿಡಿ, ಟೆನ್ಷನ್ ತೊಗೊಂಬೇಡಿ. ಆದರೆ ನಿಮ್ಮ ಮಕ್ಕಳೇನು ಬಿಡಬೇಡಿ. ಹೇಗೆ ಗೊತ್ತಾ, ನಿಮ್ಮ ಮಕ್ಕಳನ್ನೇ ನಿಮ್ಮ ಆಸ್ತಿಯಾಗಿ ಮಾಡ್ಕೊಳ್ಳಿ ಆಯಿತಾ. ಇವತ್ತು ಅವ್ನು ಬಿಟ್ಟು ಇನ್ನೊಬ್ಳನ್ನ ಮದುವೆ ಆಗವನ, ಅವನೇ ಒಂದಷ್ಟು ಸುಖವಾಗವನ ಇಲ್ಲ ಆಯಿತಾ. ಆದರೆ ನನ್ನ ಮಕ್ಕಳು ನನಗೆ ಎಲ್ಲ ಸುಖ ಕೊಡ್ತಾಳೆ. ನಾನು ಅವಾಗ ಕಷ್ಟಪಟ್ಟು ನಾನು ಒಂದು ಕೆಲಸ ಪೆಟ್ರೋಲ್ कृपया ध्यान दीजिए, सीट बेल्ट साइन ऑफ कर ಕೆಲಸ ಮಾಡಿ. लेकिन आप अपनी सुरक्षा के लिए कुर्सी की बेल्ट बांधे रखें. धन्यवाद. Your attention please. The seat belt sign has been turned off. However, we recommend keeping your seat belt fastened for your safety. Thank you. ಕೆಲಸ ಮಾಡಿ ಹೋಗ್ಬೇಕಂದ್ರೆ ಕೆಲಸ ಮುಗಿಸಿ ನಾಯಿಗಳ ಕೈಲೆಲ್ಲ ಕಚ್ಚಿಸ್ಕೊಂಡು ಆಯಿತಾ. ಅದಕ್ಕೂ ಟ್ರೀಟ್ಮೆಂಟ್ಗೆ ಕಾಸು. नमस्कार, हमारी 6E सेवा जल्द ही शुरू होगी. अगर आपने सीट बदली है तो हमें बताएं ताकि हम आपका प्री बुक जल्द आप तक पहुंचा सकें. हेलो 6E मैगजीन में हमारा 6E ईट्स मेन्यू जरूर देखिए. आपके पसंद के स्नैक के साथ आपके पसंद का एक बेवरेज भी शामिल है. अपनी ट्रे टेबल्स तैयार रखें. हम जल्द ही आपके स्नैक्स लेकर आएंगे. Ladies and gentlemen, our 6E Eats service will start shortly. If you have booked a snack and have changed your seat, please let us know for us to serve you. Do browse our menu in Hello 6E magazine and let us know if you would like to buy a snack which comes along with the beverage of your ಎಲ್ಲರಿಗೂ ಒಂದು choice. ಏಜ್ Get your ಅಂತ tray tables ಇರುತ್ತಲ್ವಾ, ready. We will ಒಂದು come back ವಯಸ್ಸವರೆಗೂ soon. ಅಷ್ಟೇ Sit ಗಂಡನ back, ಪ್ರೀತಿ, ಅದಾದ್ಮೇಲೆ relax, ಮಕ್ಕಳ and let's have a ಪ್ರೀತಿ, snack. ಮಕ್ಕಳು ಇದು ಸಿಗಲೇಬೇಕು. ಆದರೆ ನನಗೆ ತುಂಬಾ ಚೆನ್ನಾಗಿ ಸಿಕ್ಕಿದೆ. ನಾನು ಅಂದರೆ ನನಗೆ ಇಲ್ಲಿ ಅವರು ಓಡಾಡ್ತಾರಲ್ಲ, ಏನು ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಅದು ಹೇಳ್ಕೊಳಕ್ಕೂ ಗೊತ್ತಾಗ್ತಾಯಿಲ್ಲ. ತುಂಬ ಖುಷಿ ಆಗ್ತಾಯಿದೆ. ನನ್ನ ಗೈಸ್ ಲ್ಯಾಂಡಿಂಗ್ ಆಯಿತು. ಲ್ಯಾಂಡಿಂಗ್ ಆಯಿತು. ಫುಲ್ ಮಳೆ ಹೋಗ್ತೈತಿ. ಫುಲ್ಲು ಮಳೆ ಮಳೆ ಮಳೆ.